ಬಸವರಾಜ್, ಇನ್ನೊಂದು ಮಹತ್ವದ ಕ್ವಶನ್ ಅಂತ ಹೇಳಿದ್ರೆ, ಈಗಾಗಲೇ ಈ ಸಂಪುಟ ಸರ್ಜರಿ ಇರಬಹುದು ಅಥವಾ ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಇದೆಲ್ಲ ಆಗಿದ್ರೆ ಇಷ್ಟೊತ್ತಿ ಮುಗ್ದೋಗ್ತಿತ್ತು. ಆದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಸುದೀರ್ಘ ಚರ್ಚೆಯನ್ನು ನೋಡ್ತಾ ಇದ್ರೆ ಪಟ್ಟದ ಫೈಟ್ ಅಂತಾನೆ ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ ಕೇಸ್ ಏನಾದ್ರೂ ಇವತ್ತೇ ನಿರ್ಧಾರ ಆಗಬಹುದಾ ಅಂತ? ಓಕೆ, ಮತ್ತೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಗಮನಿಸಬಹುದು ವೀಕ್ಷಕರೇ, ಈ ಹಿಂದೆ ಈ ಕಾಲ್ ತುಳಿತ ಸಂದರ್ಭದಲ್ಲಿ, ಆರ್ಸಿಬಿ ಕಾಲ್ ತುಳಿತ ಸಂದರ್ಭದಲ್ಲಿ ಈ ತರ ಚರ್ಚೆ ಆಯಿತು. ಆದ್ರೆ ಅದು ಅಷ್ಟೊಂದು ಸಮಂಜಸ ಆಗಿರಲಿಲ್ಲ. ಆದ್ರೆ ಪಟ್ಟದ ವಿಚಾರದ ಬಗ್ಗೆನೇ ಚರ್ಚೆ ಅಂತ ಈಗ ಗೊತ್ತಾಗ್ತಿರುವಂತ ವಿಚಾರ. ಕಾರಣ ಇಷ್ಟೇ, ಈ SIR ವಿಚಾರ ಇರಬಹುದು ಅಥವಾ ಈ ರಾಜ್ಯಸಭೆ ಸೀಟ್ ವಿಚಾರ ಇರಬಹುದು, ಅದು ಯಾವುದೇ ಇದ್ದಿದ್ರು ಕೂಡ ಈ ರೀತಿಯಾದಂತಹ ಸುದೀರ್ಘವಾದಂತಹ ಚರ್ಚೆ ಆಗೋಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಆಯ್ತು, ಕಾರಣ ಇಷ್ಟೇ ವೀಕ್ಷಕರೇ, ಮೊನ್ನೆ ಅಷ್ಟೇ 5 ಅವರ್ ಚರ್ಚೆ ಮಾಡಿದ್ರು ಕರ್ನಾಟಕದಲ್ಲೇ, ಎಲ್ಲ ಶಾಸಕರನ್ನ ಕರ್ಕೊಂಡು ಬಂದು ಅಷ್ಟೊಂದು ಚರ್ಚೆ ಮಾಡಿದ್ರು. ಆದ್ರೆ ಇಲ್ಲ ಆಗ್ತಾ ಇರುವಂತದ್ದು ಪಟ್ಟದ ವಿಚಾರಕ್ಕೆ. ಸೊ ಈ ನಿಟ್ಟಿನಲ್ಲಿ ಗಂಭೀರವಾದಂತಹ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡೋಕೆ ಇದೇ ಕಾರಣ ಅಂತ ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಸದ್ಯ ಈಗ DCM ಇದ್ದಾರೆ, CM ಇದ್ದಾರೆ, ಸಾಕಷ್ಟು ಜನ ಸಚಿವರು ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಒಂದು ಬಣನೇ ಇದೆ ಸಿಎಂ ಸಿದ್ದರಾಮಯ್ಯ ಅವರದ್ದು. ಸೊ ಹೈಕಮಾಂಡ್ ಜೊತೆ ಮಾತನಾಡೋಕ್ಕಿಂತ ಮುಂಚೆ ನೀವು ಕನ್ಫ್ಯೂಸ್ ಆಗಿದ್ದೀರಿ. ಇದು ರಾಜ್ಯಸಭೆ ಚುನಾವಣೆಗಳಿದ್ದಾವೆ, ವಿಧಾನ ಪರಿಷತ್ತಿನ ಚುನಾವಣೆಗಳಿದ್ದಾವೆ. ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆಗಾಗಿ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಎಲ್ಲ ಇವತ್ತು ಯಾವುದು ಚರ್ಚೆ ಅನವಶ್ಯಕ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಆದ್ರೆ ಸಿಎಂ ನ ಸಪರೇಟ್ ಆಗಿ DCM ಮಾತುಕತೆ ಮಾಡಿದ್ರೆ ಸಹಜವಾಗಿ ಕುತೂಹಲ ಎಲ್ರಿಗೂ ಇರ್ತಕ್ಕಂಥದ್ದು. ಏನಿದೆ ಅಲ್ಲ ಸರ್, ಈಗ ನಾವು ಸ್ನೇಹಿತರಿದ್ದೀವಿ, ನಾವೆಲ್ಲೋ ಟೀಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಸಪರೇಟ್ ಮಾತಾಡ್ತೀವಿ. ಏನ್ ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಏನಾದ್ರೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿಬಿಟ್ರೆ? ಅಲ್ಲ, ನಿಮ್ ಶಾಸಕರುಗಳೇ ಬಹಿರಂಗವಾಗಿ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದವ್ರಿಗೆ ಕೇಳ್ರಿ. ಸರ್ಕಾರ ಬಹಳ ಗಟ್ಟಿಯಾಗಿದೆ, ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಬಗ್ಗೆ ಕೇಳಿ, ಪ್ರಗತಿ ಬಗ್ಗೆ ಕೇಳಿ, ಏನು ಸಾಧನೆ ಮಾಡಿದ್ವಿ ಅದ್ರ ಬಗ್ಗೆ ಕೇಳಿ. ಈಗಾಗಲೇ ಹೇಳಿದ್ದೇನೆ, ಈ ಚರ್ಚೆ ಅನವಶ್ಯಕ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಚರ್ಚೆ ಅಪ್ರಸ್ತುತ, ಅನವಶ್ಯಕ. ನೀವು ಕನ್ಫ್ಯೂಸ್ ಆಗಿದ್ದೀರಿ. ರಾಜ್ಯಸಭೆ ಚುನಾವಣೆಗಳಿದ್ದಾವೆ, ವಿಧಾನ ಪರಿಷತ್ತಿನ ಚುನಾವಣೆಗಳಿದ್ದಾವೆ. ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆಗಾಗಿ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಎಲ್ಲ ಇವತ್ತು ಯಾವುದು ಚರ್ಚೆ ಅನವಶ್ಯಕ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಆದ್ರೆ ಸಿಎಂ ನ ಸಪರೇಟ್ ಆಗಿ DCM ಮಾತುಕತೆ ಮಾಡಿದ್ರೆ ಸಹಜವಾಗಿ ಕುತೂಹಲ ಎಲ್ರಿಗೂ ಇರ್ತಕ್ಕಂಥದ್ದು. ಏನಿದೆ ಅಲ್ಲ ಸರ್, ಈಗ ನಾವು ಸ್ನೇಹಿತರಿದ್ದೀವಿ, ನಾವೆಲ್ಲೋ ಟೀಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಸಪರೇಟ್ ಮಾತಾಡ್ತೀವಿ. ಏನ್ ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಏನಾದ್ರೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿಬಿಟ್ರೆ? ಅಲ್ಲ, ನಿಮ್ ಶಾಸಕರುಗಳೇ ಬಹಿರಂಗವಾಗಿ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದವ್ರಿಗೆ ಕೇಳ್ರಿ. ಸರ್ಕಾರ ಬಹಳ ಗಟ್ಟಿಯಾಗಿದೆ, ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಬಗ್ಗೆ ಕೇಳಿ, ಪ್ರಗತಿ ಬಗ್ಗೆ ಕೇಳಿ, ಏನು ಸಾಧನೆ ಮಾಡಿದ್ವಿ ಅದ್ರ ಬಗ್ಗೆ ಕೇಳಿ. ಈಗಾಗಲೇ ಹೇಳಿದ್ದೇನೆ, ಈ ಚರ್ಚೆ ಅನವಶ್ಯಕ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಚರ್ಚೆ ಅಪ್ರಸ್ತುತ, ಅನವಶ್ಯಕ. ನೀವು ಕನ್ಫ್ಯೂಸ್ ಆಗಿದ್ದೀರಿ. ಇದೆಲ್ಲ ಗೊಂದಲಗಳ ನಡುವೆ ರಾಜಣ್ಣ ಅವರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದೆ. ಹೈಕಮಾಂಡ್ ನಲ್ಲಿ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ಗಳ ಬಗ್ಗೆ ರಾಜಣ್ಣ ಅವರು ಹೇಗೆ ನೋಡ್ತಾ ಇದ್ದಾರೆ, ಅವರು ಇದನ್ನ ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನ ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಕೂಡ ಹೈಕಮಾಂಡ್ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ದೆಹಲಿಯಲ್ಲಿ CM DCM ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ತೀರ್ಮಾನಗಳಾಗಬಹುದು? ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಂತ ಸರ್? ಯಾವ್ದು ಬೇಕಾದ್ರೂ ಆಗ್ಬೋದು. ಹೌದಾ ಸರ್? ಯಾವ್ದು ಬೇಕಾದ್ರೂ ಆಗ್ಬೋದು. ನೋಡಿ, ನಾನು ನಿಮಗೆ ಪದೇ ಪದೇ ಹೇಳಿದ್ದೇನೆ, ನಾಯಕತ್ವ ಕರೆದಿರ್ತಕ್ಕಂಥದ್ದು ರಾಜ್ಯಸಭಾ ಮತ್ತೆ ಯಾವುದು ವಿಧಾನ ಪರಿಷತ್ತಿನ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಅಂತ ನಾನು ಊಹೆ ಮಾಡಿದ್ದೀನಿ. ಮತ್ತೆ ಜೊತೆ ಡೆಲ್ಲಿನಲ್ಲಿ ಹೈಕಮಾಂಡ್ ಅವ್ರು ಕರೆದಾಗ ಯಾವುದೇ ನ್ಯಾಷನಲ್ ಪಾರ್ಟಿ ಇದ್ರೂ ಕೂಡ ಹೈಕಮಾಂಡ್ ಸುಪ್ರೀಂ, ಅವರುಗಳು ಏನೆಲ್ಲ ಸೂಚನೆಗಳು ಕೊಡ್ತಾರೆ ಆ ಸೂಚನೆಗಳನ್ನ ಪಾಲಿಸ್ತಕ್ಕಂಥದ್ದು ಎಲ್ಲರಿಗೂ ಕರ್ತವ್ಯನಿದೆ. ಅದಕ್ಕೋಸ್ಕರ ಬಹಳ ಜನ ಮಂತ್ರಿಗಳು ಹೋಗಿದ್ದಾರೆ, ಶಾಸಕರುಗಳು ಹೋಗಿದ್ದಾರೆ. ಅದು ನಡೆಯುತ್ತೆ. ನಾಯಕತ್ವ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಏನ್ ಬದಲಾವಣೆಗಳಾಗಬಹುದು ಸರ್? ಈಗ ನಾಯಕತ್ವದಲ್ಲ, ನನ್ನ ಪ್ರಕಾರ ಇದು ರಾಜ್ಯಸಭೆ ಮತ್ತೆ ವಿಧಾನ ಪರಿಷತ್ತಿನ ಸ್ಥಾನಗಳ ಬಗ್ಗೆ
ಚರ್ಚೆಗೆ ಕರೆಸಿರ್ತಕ್ಕಂಥದ್ದು. ಸಂಪುಟ ಪುನರ್ರಚನೆ ಬಗ್ಗೆ ಏನು ಚರ್ಚೆ ಇಲ್ಲ ಸರ್? ಅದು ಮುಖ್ಯಮಂತ್ರಿಗಳು ಅಪೇಕ್ಷೆ ಪಟ್ಟರೆ ಅವ್ರು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ಹೈಕಮಾಂಡ್ನವರ ಅಭಿಪ್ರಾಯವನ್ನು ಅವ್ರು ತೆಗೆದುಕೋಬಹುದು. ಕೆಲವರು ಹೊಸ ಸೂಟ್ ಹೊಲಿಸಿಕೊಂಡು ಬಹಳ ಉತ್ಸಾಹದಲ್ಲಿ ಡೆಲ್ಲಿ ಹೋಗಿದ್ದಾರೆ ಸರ್. ಅದು ಎಲ್ಲ ಕಾಲದಲ್ಲೂ ಇರುತ್ತೆ, ಇದೇನು ಹೊಸದಾಗೇನಲ್ಲ. ಅದು ಹೊಸ ಸೂಟ್ ಹೊಲಿಸೋದು, ರೆಡಿ ಆಗೋದು ಅದೆಲ್ಲ ಇರ್ತದೆ. ರಾಜಕಾರಣದಲ್ಲಿ ಎಲ್ಲ ಆಶಾವಾದಿಗಳೇ ಹೊರತು ಯಾರು ನಿರಾಶಾವಾದಿಗಳಲ್ಲ. ಮತ್ತೆ ಆಸೆ ಪಡೋರಲ್ಲಿ ತಪ್ಪೇನಿಲ್ಲ. ಇವತ್ತು ಹಾಗಿದ್ರೆ ಯಾವ್ದು ಮೂಲಾಗ್ರ ಬದಲಾವಣೆಗಳು ಆಗಲ್ಲ ಅಂತ ಸರ್? ಏನು ಬದಲಾವಣೆಗಳಾಗಲ್ಲ ಇವತ್ತು ಸರ್ ಅಂತ? ಏನಾಗೋದಿಲ್ಲ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಹೈಕಮಾಂಡ್ ಅಂತಿಮವಾಗಿ ಏನ್ ಹೇಳ್ತಾರೋ ಅದು ಬದಲಾವಣೆ. ಶಾಕಿಂಗ್ ಹೇಳಿಕೆ ಕೊಟ್ರಲ್ಲ ಸರ್, ನಾಯಕತ್ವ ಬದಲಾವಣೆ ಅಂತ ಹೇಳ್ಬಿಟ್ಟು. ಯಾರು? ನಾನೆಲ್ಲ ಹೇಳಿದ್ದೀನಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜನ್ ಅವರ ಮಾತು. ಯಾವುದೇ ಬದಲಾವಣೆಗಳಾಗಲ್ಲ ಅನ್ನೋಂತ ನಿರೀಕ್ಷೆ ಇದೆ. ಒಂದಷ್ಟು ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಹೈಕಮಾಂಡ್ ಕರೆದಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಬದಲಾವಣೆ ಅಥವಾ ಯಾವುದೇ ವಿಚಾರಗಳಿದ್ರೆ ಇನ್ನೇನು ಗೊತ್ತಾಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜನ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ದೆಹಲಿಯಲ್ಲಿ ಸಿಎಂ ಡಿಸಿಎಂ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ತೀರ್ಮಾನಗಳಾಗಬಹುದು? ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಂತ ಸರ್? ಯಾವ್ದು ಬೇಕಾದ್ರೂ ಆಗ್ಬೋದು. ಹೌದಾ ಸರ್? ಯಾವ್ದು ಬೇಕಾದ್ರೂ ಆಗ್ಬೋದು. ನೋಡಿ, ನಾನು ನಿಮಗೆ ಪದೇ ಪದೇ ಹೇಳಿದ್ದೇನೆ, ನಾಯಕತ್ವ ಕರೆದಿರ್ತಕ್ಕಂಥದ್ದು ರಾಜ್ಯಸಭಾ ಮತ್ತೆ ಯಾವುದು ವಿಧಾನ ಪರಿಷತ್ತಿನ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಅಂತ ನಾನು ಊಹೆ ಮಾಡಿದ್ದೀನಿ. ಮತ್ತೆ ಜೊತೆಲಿ ಡೆಲ್ಲಿನಲ್ಲಿ ಹೈಕಮಾಂಡ್ ಅವ್ರು ಕರೆದಾಗ ಯಾವುದೇ ನ್ಯಾಷನಲ್ ಪಾರ್ಟಿ ಇದ್ರೂ ಕೂಡ ಹೈಕಮಾಂಡ್ ಸುಪ್ರೀಂ ಅವರುಗಳು ಏನೆಲ್ಲ ಸೂಚನೆಗಳು ಕೊಡ್ತಾರೆ ಆ ಸೂಚನೆಗಳನ್ನ ಪಾಲಿಸ್ತಕ್ಕಂಥದ್ದು ಎಲ್ಲರಿಗೂ ಕರ್ತವ್ಯ ಏನಿದೆ. ಅದಕ್ಕೋಸ್ಕರ ಬಹಳ ಜನ ಮಂತ್ರಿಗಳು ಹೋಗಿದ್ದಾರೆ, ಶಾಸಕರುಗಳು ಹೋಗಿದ್ದಾರೆ. ಅದು ನಡೆಯುತ್ತೆ. ನಾಯಕತ್ವ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಏನ್ ಬದಲಾವಣೆಗಳಾಗಬಹುದು ಸರ್? ಈಗ ನಾಯಕತ್ವದಲ್ಲ, ನನ್ನ ಪ್ರಕಾರ ಇದು ರಾಜ್ಯಸಭೆ ಮತ್ತೆ ವಿಧಾನ ಪರಿಷತ್ತಿನ ಸ್ಥಾನಗಳ ಬಗ್ಗೆ ಚರ್ಚೆಗೆ ಕರೆಸಿರ್ತಕ್ಕಂಥದ್ದು. ಸಂಪುಟ ಪುನರ್ರಚನೆ ಬಗ್ಗೆ ಏನು ಚರ್ಚೆ ಇಲ್ಲ ಸರ್? ಅದು ಮುಖ್ಯಮಂತ್ರಿಗಳು ಅಪೇಕ್ಷೆ ಪಟ್ಟರೆ ಅವ್ರು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ಹೈಕಮಾಂಡ್ನವರ ಅಭಿಪ್ರಾಯವನ್ನು ಅವ್ರು ತೆಗೆದುಕೋಬಹುದು. ಕೆಲವರು ಹೊಸ ಸೂಟ್ ಹೊಲಿಸಿಕೊಂಡು ಬಹಳ ಉತ್ಸಾಹದಲ್ಲಿ ಡೆಲ್ಲಿ ಹೋಗಿದ್ದಾರೆ ಸರ್. ಅದು ಎಲ್ಲ ಕಾಲದಲ್ಲೂ ಇರುತ್ತೆ, ಇದೇನು ಹೊಸದಾಗೇನಲ್ಲ. ಅದು ಹೊಸ ಸೂಟ್ ಹೊಲಿಸೋದು, ರೆಡಿ ಆಗೋದು ಅದೆಲ್ಲ ಇರ್ತದೆ. ರಾಜಕಾರಣದಲ್ಲಿ ಎಲ್ಲ ಆಶಾವಾದಿಗಳೇ ಹೊರತು ಯಾರು ನಿರಾಶಾವಾದಿಗಳಲ್ಲ. ಮತ್ತೆ ಆಸೆ ಪಡೋರಲ್ಲಿ ತಪ್ಪೇನಿಲ್ಲ. ಇವತ್ತು ಹಾಗಿದ್ರೆ ಯಾವ್ದು ಮೂಲಾಗ್ರ ಬದಲಾವಣೆಗಳು ಆಗಲ್ಲ ಅಂತ ಸರ್? ಏನು ಬದಲಾವಣೆಗಳಾಗಲ್ಲ ಇವತ್ತು ಸರ್ ಅಂತ? ಏನಾಗೋದಿಲ್ಲ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಹೈಕಮಾಂಡ್ ಅಂತಿಮವಾಗಿ ಏನ್ ಹೇಳ್ತಾರೋ ಅದು ಬದಲಾವಣೆ. ಶಾಕಿಂಗ್ ಹೇಳಿಕೆ ಕೊಟ್ರಲ್ಲ ಸರ್, ನಾಯಕತ್ವ ಬದಲಾವಣೆ ಅಂತ ಹೇಳ್ಬಿಟ್ಟು. ಯಾರು? ನಾನೆಲ್ಲ ಹೇಳಿದ್ದೀನಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜನ್ ಅವರ ಮಾತು. ಯಾವುದೇ ಬದಲಾವಣೆಗಳಾಗಲ್ಲ ಅನ್ನೋಂತ ನಿರೀಕ್ಷೆ ಇದೆ. ಒಂದಷ್ಟು ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಹೈಕಮಾಂಡ್ ಕರೆದಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಬದಲಾವಣೆ ಅಥವಾ ಯಾವುದೇ ವಿಚಾರಗಳಿದ್ರೆ ಇನ್ನೇನು ಗೊತ್ತಾಗುತ್ತೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.